ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಚಂದ್ರಮೋಹನ್ ಮಕ್ಕೀಮನೆ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷ, ಅಮಾವಾಸ್ಯೆ, ರೋಹಿಣಿ ನಕ್ಷತ್ರ. ದಿನಾಂಕ 27/5/2025 ಮಂಗಳವಾರ. ಮುಖ್ಯಾಂಶಗಳು. ಶಾಸಕರಿಂದ ಕಾರ್ಮಿಕರಿಗೆ ಕಿಟ್ ವಿತರಣೆ. ಸುದ್ದಿಯ ವಿವರ. ಆರ್ಥಿಕವಾಗಿ ಬಡತನದಲ್ಲಿದ್ದರೂ ಸಮಾಜವನ್ನು ಸುಸ್ಥಿತಿಯಲ್ಲಿಡುವಲ್ಲಿ ಕಟ್ಟಡ ಕಾರ್ಮಿಕರು, ಮರಗೆಲಸದವರ ಸೇವೆ ಗಮನಾರ್ಹವಾಗಿದೆ ಎಂದು ಶಾಸಕ ಟಿಡಿ ರಾಜೇಗೌಡ ಹೇಳಿದರು. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸೋಮವಾರ ಅರ್ಹ ಫಲಾನುಭವಿಗಳಿಗೆ ಕಾರ್ಮಿಕರ ಕಿಟ್ ವಿತರಿಸಿ ಮಾತನಾಡಿದರು. ಕಟ್ಟಡ ನಿರ್ಮಾಣದಲ್ಲಿ ಗಾರೆ ಕೆಲಸದವರು, ಅವರ ಸಹಾಯಕರು, ಮರಕೆಲಸ ಮತ್ತಿತರ ವಿವಿಧ ರೀತಿಯ ಕಾರ್ಮಿಕರು ನೂರಾರು ದಿನ ಕೆಲಸ ಮಾಡಿ ಸುಂದರ ಕಟ್ಟಡ ನಿರ್ಮಾಣ ಮಾಡುತ್ತಾರೆ. ಅವರ ಸೇವೆ ಅಪಾಯಕಾರಿಯಾಗಿದ್ದು ಕಾರ್ಮಿಕರಿಗೆ ಜೀವನ ಭದ್ರತೆ ಅಗತ್ಯವಿದೆ ಎಂದರು. ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ ಮುನಿಸ್ವಾಮಿ ಮಾತನಾಡಿ, ಸರ್ಕಾರ ನೀಡುವ ಯೋಜನೆಯ ಸದ್ಬಳಕೆಯನ್ನು ಕಾರ್ಮಿಕರು ಮಾಡಿಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಅನೂಪ್ ಸಂಜೋಗ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುದೀಪ್ ಉಪಸ್ಥಿತರಿದ್ದರು. ಕನ್ನಡ ಬೆಳೆಯಬೇಕು ಎಂದರೆ ನಮ್ಮಲ್ಲಿ ಸಹೃದಯತೆ ಇರಬೇಕು. ನಾವು ಭುವನೇಶ್ವರಿ ತಾಯಿ ಮಕ್ಕಳು ಎಂಬ ಭಾವದಿಂದ ಒಗ್ಗಟ್ಟಿನಿಂದ ಕನ್ನಡ ಭಾಷೆ ಬೆಳೆಸಬೇಕಿದೆ ಎಂದು ಸಾಹಿತಿ ರಾಧಾಕೃಷ್ಣ ಕೆ ಉಳಿಯತ್ತಡ್ಕ ಹೇಳಿದರು. ಕನ್ನಡ ಭವನದಲ್ಲಿ ಭಾನುವಾರ ಕಾಸರಗೋಡಿನ ಪೆರ್ಲಾ ಸಹೃದಯ ಕವಿ ಮಿತ್ರರ ವೇದಿಕೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಆಯೋಜಿಸಿದ್ದ ಶೃಂಗೇರಿ ಸಾಹಿತ್ಯ ದರ್ಶನ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವೇದಿಕೆ ಸಂಚಾಲಕ ಸುಭಾಷ್ ಪೆರ್ಲಾ ಮಾತನಾಡಿ, ನಾಡು ನುಡಿಯ ಸೇವೆಗಾಗಿ ನಮ್ಮ ಸಂಸ್ಥೆ ನಿರಂತರವಾಗಿ ಶ್ರಮಿಸುತ್ತಿದೆ. ಕನ್ನಡಿಗರಲ್ಲಿ ಸಾಹಿತ್ಯದ ಪ್ರಜ್ಞೆ ಉಳಿದು ಬೆಳೆಯಬೇಕು ಎಂಬ ದೃಷ್ಟಿತ್ವದಿಂದ ವೈವಿಧ್ಯಮಯ ಸಾಹಿತ್ಯ ಮತ್ತು ವಿಚಾರಗೋಷ್ಠಿಗಳು, ಪ್ರವಾಸ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗುತ್ತಿದ್ದು ಮುಂದಿನ ಪೀಳಿಗೆಗೆ ಸಾಹಿತ್ಯ ಕಂಪು ಪಸರಿಸುವ ಪ್ರಯತ್ನ ನಮ್ಮದಾಗಿದೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶೃಂಗೇರಿ ಸುಬ್ಬಣ್ಣ ಮಾತನಾಡಿ, 2 ಜಿಲ್ಲೆ ಸಮಾಗಮ ಸಾಹಿತ್ಯ ಮೌಲ್ಯಗಳಿಗೆ ಅದ್ಭುತ ಶಕ್ತಿ ನೀಡಲು ಯಶಸ್ಸು ಕಂಡಿದೆ ಎಂದರು. ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ 11 ಕವಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ಸಮಾರಂಭದಲ್ಲಿ ಕಸಪ ಮಹಿಳಾ ಘಟಕದ ಅಧ್ಯಕ್ಷೆ ಸುಮಂಗಲಿ ಆನಂದಸ್ವಾಮಿ ಕೆಪಿ, ಕವಿಯತ್ರಿ ದಿವ್ಯಾ ಗಟ್ಟಿ ಪರಕ್ಕಲ, ಗಾಯಕ ಜಯಪ್ರಕಾಶ್ ಮಣಿಯಂಪಾರೆ, ಶೈಲಜಾ ರತ್ನಾಕರ್ ಹೆಗಡೆ ಹಾಜರಿದ್ದರು. ದರೆಕೊಪ್ಪ ಗ್ರಾಮ ಪಂಚಾಯಿತಿಯ ಹಳಕ ಗಾಯತ್ರಿ ಸುಮಾರು 73 ವರ್ಷ ಸೋಮವಾರ ನಿಧನರಾದರು. ಇವರಿಗೆ ಪುತ್ರಿ ಮೆಣಸೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಂಧ್ಯಾ ಮರಿಯಪ್ಪ ನಾಯ್ಕ ಸೇರಿದಂತೆ 2 ಪುತ್ರಿಯರು ಇದ್ದಾರೆ. ಗಣ್ಯರ ಸಂತಾಪ. ಶಾಸಕ ಟಿಡಿ ರಾಜೇಗೌಡ, ಕಾಂಗ್ರೆಸ್ ವಕ್ತಾರ ಉಮೇಶ್ ಪುದವಾಳ್, ಮೆಣಸೆ ಗ್ರಾಮ ಪಂಚಾಯಿತಿ ಸದಸ್ಯ ತ್ರಿಮೂರ್ತಿ ಇತರರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಇಂದಿನ ಕಾರ್ಯಕ್ರಮ. ತಾಲೂಕು ಪತ್ರಕರ್ತರ ಸಂಘ, ಕೃಷಿಕ ಸಮಾಜ ಮತ್ತು ಮ್ಯಾಮ್ಕೋಸ್ ಸಂಯುಕ್ತ ಆಶ್ರಯದಲ್ಲಿ ಕೃಷಿ ಮಾಹಿತಿ ಕಾರ್ಯಕ್ರಮ. ಅಧ್ಯಕ್ಷತೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷೆ ಶೋಭಾ ಅನಂತಯ್ಯ. ಉದ್ಘಾಟನೆ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಕೆಎನ್ ಗೋಪಾಲ ಹೆಗಡೆ. ಸಂಪನ್ಮೂಲ ವ್ಯಕ್ತಿಗಳು: ಕಾಳು ಮೆಣಸಿನ ಸಮಗ್ರ ಕೃಷಿಯ ಬಗ್ಗೆ ಕೆಳಕುಡಿಗೆ ಸತ್ಯಪ್ರಕಾಶ್, ಜೇನು ಕೃಷಿ ಬಗ್ಗೆ ಮೃಗವದೆ ನಾಗೇಂದ್ರ. ಅತಿಥಿಗಳು ಸುರೇಶ್ ಚಂದ್ರ, ಕೆಎಂ ಶ್ರೀನಿವಾಸ್. ಸ್ಥಳ ಕನ್ನಡ ಭವನ. ಸಮಯ ಬೆಳಗ್ಗೆ 10:15. ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು. ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆಪ್ ಸಂಖ್ಯೆಯನ್ನು 9448843831 ವಾಟ್ಸ್ಆಪ್ ಮಾಡಿ. ವಂದನೆಗಳು.